Very good morning, dear students. In my last hour of teaching, we learnt about the four structures of the protein. Those are the primary structure, the secondary structure, the tertiary structure and the quaternary structure. The primary structure is nothing but the linear arrangement of amino acid. They are bound by the peptide bond. The secondary structures are of two types. One is alpha helix, other one is the beta peptide sheet. They are stabilized by, the secondary structures are stabilized by the hydrogen bonds. The tertiary structure is the three-dimensional structure of the protein. It is stabilized by a lot many bonds in the protein moieties. Those are the hydrogen bonds, covalent bond, ionic bond, hydrophobic bond, disulfide bond and van der Waals force of attraction. And quaternary structure where two or more polypeptide they linked or joined together form the quaternary structure of the protein. And this particular class we are going to learn about one more biomolecule called the carbohydrates. ನಾನು ನಿಮಗೆ ಬೆಳಗಿನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯ ವಿದ್ಯಾರ್ಥಿಗಳೇ. ನನ್ನ ಹಿಂದಿನ ತರಗತಿಯೊಳಗೆ ನಾವು ಪ್ರೋಟೀನ್ದ ಆಕಾರ ರಚನೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಪ್ರೋಟೀನ್ಗಳು 4 ಹಂತದ ರಚನೆಗಳನ್ನು ಹೊಂದಿರ್ತವೆ. ಪ್ರಾಥಮಿಕ ರಚನೆ, ದ್ವಿತೀಯಕ ರಚನೆ, ತೃತೀಯಕ ರಚನೆ, ಚತುರ್ಥಕ ರಚನೆ. ಈ ರೀತಿಯ 4 ಹಂತದ ರಚನೆಗಳನ್ನು ಈ ಪ್ರೋಟೀನ್ಗಳು ಹೊಂದಿರ್ತವೆ. ಪ್ರಾಥಮಿಕ ರಚನೆ ಹೇಗೆ ಇರುತ್ತಂದರೆ ಒಂದು ರೇಖೀಯವಾಗಿ ಅಥವಾ ಲಂಬವಾಗಿ ಗುಂಪಾಗಿರುವಂತಹ ಅಮೈನೋ ಆಸಿಡ್ಗಳ ಗುಂಪಿನಿಂದ ಏನಾಗಿರ್ತದೆ ಪ್ರಾಥಮಿಕ ರಚನೆ ಆಗಿರ್ತದೆ. ಈ ಅಮೈನೋ ಆಸಿಡ್ಗಳ ನಡುವೆ ಏನಿರ್ತದೆ ಪೆಪ್ಟೈಡ್ ಬಾಂಡ್ ಇರ್ತದೆ. ಹಾಗೆ ದ್ವಿತೀಯಕ ರಚನೆಯಲ್ಲಿ 2 ಪ್ರಕಾರಗಳನ್ನು ನಾವು ಕಲ್ತೀವಿ. ಒಂದು ಅಲ್ಫಾ ಹೆಲಿಕ್ಸ್ ಅಂತ ಕರೆದಿವಿ, ಇನ್ನೊಂದು ಬೀಟಾ ಪ್ಲೇಟೆಡ್ ಶೀಟ್ ಅಂತ ಕರೆದಿವಿ. ಈ ಅಲ್ಫಾ ಹೆಲಿಕ್ಸ್ ಮತ್ತು ಬೀಟಾ ಪ್ಲೇಟೆಡ್ ಶೀಟ್ ಯಾವ ರೀತಿ ನಿರ್ಮಾಣ ಆಗಿರ್ತಾವೆ ಅಂದರೆ ಹೈಡ್ರೋಜನ್ ಬಾಂಡ್ ಮುಖೇನ ಅವು ಏನಾಗಿರ್ತವೆ ನಿರ್ಮಾಣ ಆಗಿರ್ತವೆ. ಮೂರನೇ ಹಂತದ ರಚನೆ ಏನಿರ್ತದಲ್ಲ ಅಥವಾ ತೃತೀಯಕ ರಚನೆ ಇರ್ತದಲ್ಲ ಇದಕ್ಕೆ 3 ಆಯಾಮದ ರಚನೆ ಅಂತ ನಾವು ಕರಿತೀವಿ. 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಆಫ್ ದ ಪ್ರೋಟೀನ್ ಅಂತ 3 ಆಯಾಮದ ಪ್ರೋಟೀನದ ರಚನೆ ಆಗಿದೆ. ಇದು ಬಹಳಷ್ಟು ಬಂಧಗಳಿಂದ ನಿರ್ಮಾಣ ಆಗಿರ್ತದೆ. ಅವ್ಯಾವಪ್ಪ ಅಂತಂದರೆ ಹೈಡ್ರೋಜನ್ ಬಾಂಡ್ ಅಂತ ಬಂಧ ಇರ್ಬೋದು, ಅಯೋನಿಕ್ ಬಂಧ ಇರ್ಬೋದು, ಕೋವೆಲೆಂಟ್ ಬಂಧ ಇರ್ಬೋದು, ಡೈಸಲ್ಫೈಡ್ ಬಂಧ ಇರ್ಬೋದು, van der Waals ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಬೋದು. ಈ ರೀತಿಯ ಬಹಳಷ್ಟು ಬಂಧಗಳಿಂದ ಕೂಡಿಕೊಂಡು ಏನಾಗಿರ್ತದೆ ಒಂದು ಕಾಂಪ್ಯಾಕ್ಟ್ ಸ್ಟ್ರಕ್ಚರ್ ಆಗಿರ್ತದೆ. ಅದಕ್ಕೆ ಏನು ಕರಿತೀವಿ ನಾವು ಟರ್ಷರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ಇನ್ನು ಕ್ವಾಟರ್ನರಿ ಸ್ಟ್ರಕ್ಚರ್ ಯಾವ ರೀತಿ ನಿರ್ಮಾಣ ಆಗಿರ್ತದೆ ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪಾಲಿಪೆಪ್ಟೈಡ್ಗಳು ಕೂಡಿಕೊಂಡು ಅಥವಾ ಜೋಡಣೆಗೊಂಡು ಏನಾಗಿರ್ತದೆ 4ನೇ ಹಂತದ ರಚನೆ ಅಥವಾ ಚತುರ್ಥಕ ರಚನೆ ಆಗಿರ್ತದೆ. ಅದರ ಬಗ್ಗೆ ನಾವು ಏನು ಮಾಡಿದ್ವಿ ಕೂಲಂಕುಷವಾಗಿ ನಿನ್ನೆಯ ತರಗತಿಯೊಳಗೆ ನಾವು ಕಲ್ತೀವಿ. ಇವತ್ತಿನ ಈ ತರಗತಿಯೊಳಗೆ ಮತ್ತೊಂದು ಜೈವಿಕ ಅಣು ಅಂದರೆ ಕಾರ್ಬೋಹೈಡ್ರೇಟ್ಸ್ ಶರ್ಕರ ಪಿಷ್ಟಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ಅಥವಾ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ದ ಕಾರ್ಬೋಹೈಡ್ರೇಟ್ಸ್. The carbohydrates are the polyhydroxy aldehydes or ketones and their derivatives. The carbohydrates also called as saccharides because the main constituents of the carbohydrate is sugar. These carbohydrates produce directly in plants during the photosynthesis mechanism. Carbohydrates mainly made up of three elements. Those are carbon, hydrogen and oxygen, and they are having the molecular formula CxH2OY. ಶರ್ಕರ ಪಿಷ್ಟಗಳು ಏನಾಗಿವೆ ಅಂತಂದರೆ ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಗಳು ಮತ್ತು ಕೀಟೋನ್ಗಳಾಗಿವೆ ಮತ್ತು ಅವುಗಳ ಉತ್ಪನ್ನಗಳಾಗ್ಯಾವ ಅಂತ ಹೇಳ್ತೀವಿ ನಾವು. ಶರ್ಕರ ಪಿಷ್ಟಗಳು ಅಂದ್ರೇನು? ಶರ್ಕರ ಪಿಷ್ಟಗಳು ಅಂದರೆ ಅವು ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಗಳು ಅಥವಾ ಕೀಟೋನ್ಗಳು. ಅಂದರೆ ಅವುಗಳಲ್ಲಿ ಆಲ್ಡಿಹೈಡಿಕ್ ಗ್ರೂಪ್ ಇರ್ತದೆ ಅಥವಾ ಆಲ್ಡಿಹೈಡಿಕ್ ಗುಂಪು ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಕ್ರಿಯಾಶೀಲ ಗುಂಪು ಇರ್ತದೆ. ಆಲ್ಡಿಹೈಡಿಕ್ ಕ್ರಿಯಾಶೀಲ ಗುಂಪು ಇರ್ತದೆ ಅಥವಾ ಕೀಟೋನಿಕ್ ಕ್ರಿಯಾಶೀಲ ಗುಂಪು ಇರ್ತದೆ, ಫಂಕ್ಷನಲ್ ಗ್ರೂಪ್ ಇರ್ತದೆ. ಸೊ ಅಥವಾ ಅವುಗಳ ಉತ್ಪನ್ನಗಳಿಗೆ ನಾವೇನು ಕರಿತೀವಿ ಶರ್ಕರ ಪಿಷ್ಟಗಳು ಅಂತ ನಾವು ಕರಿತೀವಿ. ಶರ್ಕರ ಪಿಷ್ಟಗಳಂದರೆ ಅವು ಪಾಲಿಹೈಡ್ರಾಕ್ಸಿ ಆಲ್ಡಿಹೈಡ್ಗಳಾಗಿರ್ಬೋದು ಅಥವಾ ಕೀಟೋನ್ಗಳಾಗಿರ್ಬೋದು ಮತ್ತು ಅವುಗಳ ಉತ್ಪನ್ನಗಳನ್ನು ಒಟ್ಟುಗೂಡಿಸಿ ನಾವೇನು ಕರಿತೀವಿ ಶರ್ಕರ ಪಿಷ್ಟಗಳು ಅಂತ ನಾವು ಕರಿತೀವಿ. ಕಾರ್ಬೋಹೈಡ್ರೇಟ್ಗಳಿಗೆ ಸ್ಯಾಕರೈಡ್ಸ್ ಅಂತಲೂ ಕರೀತಾರೆ. ಸ್ಯಾಕರೈಡ್ಸ್ ಕನ್ನಡದೊಳಗೆ ಶರ್ಕರಗಳು ಅಂತ ಕರೀತಾರೆ.
ಯಾಕಂದರೆ ಈ ಎಲ್ಲ ಶರ್ಕರೆಗಳು ಸಕ್ಕರೆ ಅತ್ಯಂತ ಹೆಚ್ಚಿನಲ್ಲಿ ಏನಿರ್ತಾವೆ ಸಕ್ಕರೆ ಆಗಿರ್ತವೆ ಅಂತ ಹೇಳ್ತಾರೆ, ಶುಗರ್ಸ್ ಆಗಿರ್ತವೆ ಅಥವಾ ಸಕ್ಕರೆ ಆಗಿರ್ತವೆ ಅಂತ, ಸವಿಯಾಗಿರ್ತವೆ ಅಂತ ಹೇಳ್ತಾರೆ. ಹಾಗೆ ಈ ಕಾರ್ಬೋಹೈಡ್ರೇಟ್ಸ್ಗಳು ಏನಾಗಿರ್ತವೆ ಎಲ್ಲಿಂದ ಉತ್ಪತ್ತಿ ಆಗ್ತವೆ ಅಂದರೆ ಇವು ಬಹಳಷ್ಟು ಸರ್ತಿ ಸಸ್ಯಗಳಲ್ಲಿನೇ ಉತ್ಪತ್ತಿ ಆಗ್ತವೆ. ನೇರವಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಈ ಶರ್ಕರೆಗಳು ಉತ್ಪತ್ತಿ ಆಗ್ತವೆ. ಎಲ್ಲಿ ಆಗ್ತವೆ? ಮೂಲತಃ ಈ ಶರ್ಕರ ಪಿಷ್ಟಗಳು ಎಲ್ಲಿ ಉತ್ಪತ್ತಿ ಆಗ್ತವೆ ಅಂದ್ರೆ ಸಸ್ಯಗಳಲ್ಲಿ ಉತ್ಪತ್ತಿ ಆಗ್ತವೆ. ಅವು ನೇರವಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗಬೇಕಾದ್ರೆ ಈ ಶರ್ಕರ ಪಿಷ್ಟಗಳು ಅಥವಾ ಶರ್ಕರಗಳು ಉತ್ಪತ್ತಿ ಆಗ್ತವೆ. ಈ ಶರ್ಕರಗಳು ಎದರಿಂದ ಮಾಡಲ್ಪಟ್ಟವು ಅಂದರೆ 3 ಧಾತುಗಳಿಂದ ಮಾಡಲ್ಪಟ್ಟವು. ಅವುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಅಂದರೆ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ ಕೂಡಿಕೊಂಡು ಏನಾಗಿರ್ತದೆ ಈ ಶರ್ಕರ ಪಿಷ್ಟಗಳು ಉತ್ಪತ್ತಿಯಾಗಿರ್ತವೆ. ಅವುಗಳ ಆಣ್ವಿಕ ಸೂತ್ರ, ಇದರ ಕಾಮನ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ. ಅವುಗಳ ಈ ಶರ್ಕರ ಪಿಷ್ಟಗಳ ಆಣ್ವಿಕ ಸೂತ್ರ ಏನಾಗಿರುತ್ತೆ ಅಂದರೆ CxH2O ಅಂತ ಆಗಿರ್ತದೆ. The carbohydrates are mainly of 3 types. Those are the monosaccharides, oligosaccharides and polysaccharides. Carbohydrates mainly divided into 3 types. Those are the monosaccharides, oligosaccharides and the polysaccharides. The monosaccharides are the simple units. They can't be hydrolyzed into further subunits. There is a smaller unit of the carbohydrates. They are not further hydrolyzed into subunits. The monosaccharides depend on the carbon atom present in the monosaccharides. They classified into 5 different types. Those are trioses, tetroses, pentoses, hexoses and heptoses. The trioses having 3 carbon moieties, whereas tetroses are having the 4 carbon moieties, pentoses are having 5 carbon moieties, hexoses are having 6 carbon moieties, heptoses are having 7 carbon moieties. The example for the trioses are glyceraldehyde. The tetroses erythrose or erythrulose, pentoses ribose or ribulose are the example for the pentoses, or they are called as penta sugar or the pento sugar. Hexoses, example for the hexoses are the glucose, the fructose, cellobiose, maltose, like that. Several examples are there for the hexoses. The example for the heptoses are the pseudoheptulose is the example for the heptose sugar. And based on the functional group present in these sugars, they are classified into 2 types. If they are having the aldehydic functional group, they are called as aldoses. If they are having the ketone functional group, they are called as ketoses. Monosaccharide again are further divided into 2 different types based on the functional group they are having. If monosaccharide are having the aldehydic functional group, they are called as aldoses. If they are having ketonic functional group, they are called as ketoses. The example for the aldose sugar are, for tetroses we can say the erythrose is the aldose, whereas erythrulose is the ketose. For pentose, ribose is the aldose sugar, whereas ribulose is the ketose sugar. For hexoses, the glucose is the aldose sugar, the fructose is the ketose sugar. ನೋಡ್ರಿ, ನಾವು ಮೋನೋಸ್ಯಾಕರೈಡ್ಸ್ಗಳು ಅಂದರೆ ಏಕ ಶರ್ಕರಗಳು ಬಗ್ಗೆ ಅಧ್ಯಯನ ಮಾಡೋಣ. ಮೂಲತಃ ಈ ಶರ್ಕರ ಪಿಷ್ಟಗಳನ್ನು 3 ಪ್ರಕಾರವಾಗಿ ವಿಂಗಡಣೆಯನ್ನು ಮಾಡ್ತಾರೆ. ಅವು ಯಾವಪ್ಪ ಅಂದರೆ ಮೋನೋಸ್ಯಾಕರೈಡ್ಸ್ಗಳು ಅಂದರೆ ಏಕ ಶರ್ಕರಗಳು, ಒಲಿಗೋಸ್ಯಾಕರೈಡ್ಸ್ಗಳು ಬಹು ಅಥವಾ ಅದರೊಳಗೆ ಏನಂತವ ದ್ವಿದಿಂದ ಒಂದು ಚೈನ್ ಇರ್ತದೆ, ಒಲಿಗೋ ಅಂತ ಕರಿತೀವಿ, ಸ್ಮಾಲ್ ಅಂತ ಕರಿತೀವಿ, ಚಿಕ್ಕ ಶರ್ಕರಗಳು ಅಂತಲೂ ಕನ್ನಡದಾಗ ಕರಿತಾರೆ. ಇದರೊಳಗೆ ಪಾಲಿಸ್ಯಾಕರೈಡ್ಗಳು ಅಂತಂದರೆ ಬಹು ಶರ್ಕರಗಳು ಅಂತ ನಾವು ಕರಿತೀವಿ. ಹಾಗಾದರೆ ಮೋನೋಸ್ಯಾಕರೈಡ್ಗಳು ಅಂದರೆ ಏನು? ಮೋನೋಸ್ಯಾಕರೈಡ್ಗಳು ಅತ್ಯಂತ ಚಿಕ್ಕ ಕಣಗಳಾಗ್ಯಾವೆ. ಈ ಕಾರ್ಬೋಹೈಡ್ರೇಟ್ಗಳೇ ಅಂದರೆ ಶರ್ಕರ ಪಿಷ್ಟಗಳಲ್ಲೇ ಅತ್ಯಂತ ಚಿಕ್ಕ ಕಣಗಳಾಗ್ಯಾವೆ. ದೇ ಆರ್ ನಾಟ್ ಫರ್ದರ್ ಹೈಡ್ರೋಲೈಸ್ಡ್ ಇಂಟು ಸ್ಮಾಲರ್ ಯೂನಿಟ್. ಅವು ಮತ್ತೆ ಜಲಚ್ಛೇದನಗೊಂಡು ಮತ್ತೆ ಚಿಕ್ಕ ಕಣಗಳಾಗಿ ಪರಿವರ್ತನೆ ಅವುಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನು? ದೇ ಆರ್ ನಾಟ್ ಫರ್ದರ್ ಹೈಡ್ರೋಲೈಸ್ಡ್ ಇಂಟು ಸ್ಮಾಲರ್ ಯೂನಿಟ್ಸ್ ಅಂತ. ಅಂದ್ರೆ ಏನು? ಈ ಏಕ ಶರ್ಕರಗಳು
ಮತ್ತೆ ಜಲಚ್ಛೇದನಗೊಂಡು ಮತ್ತೆ ಚಿಕ್ಕ ಚಿಕ್ಕ ಕಣಗಳಾಗಿ ಪರಿವರ್ತನೆಗೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಡಿಪೆಂಡ್ ಆನ್ ಕಾರ್ಬನ್ ಆಟಮ್. ಈ ಶರ್ಕರೆಗಳಲ್ಲಿ ಇರುವಂತಹ ಇಂಗಾಲದ ಅಂಶಗಳ ಮೇಲೆ ಎಷ್ಟು ಇಂಗಾಲದ ಇರ್ತಾವಂಥೇಳಿ ಅದರ ಆಧಾರದ ಮೇಲೆ 5 ವಿಭಾಗಗಳಾಗಿ ಅವರು ವರ್ಗೀಕರಣ ಮಾಡ್ತಾರೆ. ಅವ್ಯಾವಪ್ಪ ಅಂದರೆ ಟ್ರಯೋಸ್, ಟೆಟ್ರೋಸ್, ಪೆಂಟೋಸ್, ಹೆಕ್ಸೋಸ್ ಮತ್ತು ಹೆಪ್ಟುಲೋಸ್ ಅಂತ ಕರಿತೀವಿ. ಅಂದರೆ ಟ್ರಯೋಸಸ್ ಅಂತಂದ್ರೆ ಏನು, 3 ಕಾರ್ಬನ್ ಯೂನಿಟ್ಗಳನ್ನು ಅಂದರೆ ಘಟಕಗಳನ್ನು ಅವು ಹೊಂದಿರ್ತಾವೆ. ನಾವು ಉದಾಹರಣೆ ಟ್ರಯೋಸ್ ನೋಡಬೇಕಾದ್ರೆ ಗ್ಲಿಸರಲ್ ಡಿಹೈಡ್ ಅಂತ ಕರಿತೀವಿ. ಟೆಟ್ರೋಸಸ್ ಅಂದ್ರೆ ಏನು, 4 ಇಂಗಾಲದ ಘಟಕಗಳನ್ನು ಹೊಂದಿರ್ತಾವ. ಉದಾಹರಣೆ ನೋಡಬೇಕಾದ್ರೆ ಎರಿಥ್ರೋಸ್ ಅಥವಾ ಎರಿಥ್ರೋಲೋಸ್ ಅವೇನಪ್ಪ ಅಂದರೆ ಟೆಟ್ರೋಸ್ಗಳಾಗಿವೆ. ಪೆಂಟೋಸ್ಗಳಂದ್ರೆ ಏನು, 5 ಶರ್ಕರ ಅಥವಾ 5 ಇಂಗಾಲದ ಗುಂಪುಗಳನ್ನು ಹೊಂದಿರ್ತಾವೆ. ಉದಾಹರಣೆ ನೋಡಬೇಕಾದ್ರೆ ರೈಬೋಸ್ ಮತ್ತು ರಿಬಿಲೋಸ್. ಹೆಕ್ಸೋಸಸ್ ನೋಡ್ರಿ, ಇದು ಗ್ಲುಕೋಸ್, ಇದು ಗೆಲೆಕ್ಟೋಸ್ ಆಗಬೇಕಿದು. ನೋಡ್ರಿ, ಹೆಕ್ಸೋಸಸ್ಗಳು ನಾವು ಉದಾಹರಣೆ ಕೊಡಬೇಕಾದ್ರೆ ಅಂದರೆ ಹೆಕ್ಸೋಸ್ಗಳು 6 ಇಂಗಾಲದ ಘಟಕಗಳನ್ನು ಅವು ಹೊಂದಿರ್ತಾವ. ಉದಾಹರಣೆ ಕೊಡಬೇಕಾದ್ರೆ ಗ್ಲುಕೋಸ್, ಗೆಲೆಕ್ಟೋಸ್ ಮತ್ತು ಫ್ರಕ್ಟೋಸ್ಗಳು. ನೋಡಿ ಇಲ್ಲಿ ಗ್ಲುಕೋಸ್ ನಾವು ಆಕಾರ ವ್ಯವಸ್ಥೆಯನ್ನು ನೋಡಿದಾಗ 1, 2, 3, 4, 5, 6 ಇಂಗಾಲದ ಘಟಕಗಳನ್ನು ಅವು ಹೊಂದಿರೋದ್ರಿಂದ ಅವುಗಳಿಗೆ ನಾವು ಏನ್ತೀವಿ, ಹೆಕ್ಸೋಸ್ಗಳು ಅಂತ ಕರಿತೀವಿ. ಹಾಗೆ ಹೆಪ್ಟೋಸ್ಗಳು ಏನಾಗಿರ್ತಾವ, 7 ಇಂಗಾಲದ ಘಟಕಗಳನ್ನು ಅವುಗಳಲ್ಲಿ ಹೊಂದಿರ್ತಾವೆ. ಅದೇ ರೀತಿಯಾಗಿ ಬೇಸ್ಡ್ ಆನ್ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಅಂದರೆ ಈ ಶರ್ಕರ ಪಿಷ್ಟಗಳಲ್ಲಿ ಅಥವಾ ಏಕ ಶರ್ಕರಗಳಲ್ಲಿ ಯಾವ ಕ್ರಿಯಾಶೀಲ ಗುಂಪುಗಳಿರ್ತಾವ ಅದರ ಆಧಾರದ ಮೇಲೆ 2 ಗುಂಪುಗಳಾಗಿ ವರ್ಗೀಕರಣವನ್ನು ಮಾಡ್ತಾರೆ. ಅವ್ಯಾವಪ್ಪ ಅಂದರೆ ಅಲ್ಡೋಸಸ್ ಮತ್ತು ಕೀಟೋಸಸ್ ಅಂತ ಕರಿತೀವಿ. ಈ ಶರ್ಕರಗಳು ಅಲ್ಡಿಹೈಡಿಕ್ ಕ್ರಿಯಾಶೀಲ ಗುಂಪನ್ನು ಹೊಂದಿತ್ತಂದರೆ ಅವುಗಳಿಗೆ ಅಲ್ಡೋಸಸ್ ಅಂತ ಕರಿತೀವಿ. ಕೀಟೋನಿಕ್ ಕ್ರಿಯಾಶೀಲ ಗುಂಪನ್ನು ಹೊಂದಿತ್ತಂದರೆ ಅವಕ್ಕೇನು ಕರಿತೀವಿ, ಕೀಟೋಸಸ್ ಅಂತ ಕರಿತೀವಿ. ನಾವು ಉದಾಹರಣೆ ನೋಡಬೇಕಾದ್ರೆ ಟೆಟ್ರೋಸ್ಗಳಲ್ಲಿ ಎರಿಥ್ರೋಸ್ ಅನ್ನೋದು ಅಲ್ಡೋಸ್ ಆಗಿದೆ, ಎರಿಥ್ರೋಲೋಸ್ ಅನ್ನೋದು ಕೀಟೋಸ್ ಆಗಿದೆ. ಪೆಂಟೋಸಸ್ಗಳಲ್ಲಿ ರೈಬೋಸ್ ಅನ್ನೋದು ಅಲ್ಡೋಸ್ ಆಗಿದೆ, ಅಂದರೆ ಆಲ್ಡಿಹೈಡಿಕ್ ಗ್ರೂಪನ್ನು ಹೊಂದಿದ. ರಿಬಿಲೋಸ್ ಅನ್ನೋದೇನದ ಕೀಟೋಸ್ ಆಗಿದೆ, ಅದು ಕೀಟೋನಿಕ್ ಫಂಕ್ಷನಲ್ ಗ್ರೂಪನ್ನು ಹೊಂದಿದೆ. ಅದೇ ರೀತಿಯಾಗಿ ಹೆಕ್ಸೋಸ್ಗಳಲ್ಲಿ ನೋಡ್ರಿ, ಇಲ್ಲಿ ಹೆಕ್ಸೋಸ್ಗಳಲ್ಲಿ ಏನಾಗಿತ್ತು, ಗ್ಲುಕೋಸ್ ಏನದ ಅದು ಆಲ್ಡಿಹೈಡಿಕ್ ಗ್ರೂಪನ್ನು ಹೊಂದಿದ, ಅದು ಅಲ್ಡೋಸ್ ಆಗಿದೆ. ಫ್ರಕ್ಟೋಸ್ ಏನದ ಅದು ಕೀಟೋ ಶುಗರ್ ಆಗಿದೆ, ಅಂದ್ರೇನು ಅದು ಕೀಟೋನ್ ಫಂಕ್ಷನ್ ಗ್ರೂಪನ್ನು ಅದು ಹೊಂದಿದೆ. ಕಮಿಂಗ್ ಟು ದ ಆಲಿಸ್ಯಾಕರೈಡ್. Oligosaccharides are formed by linking of 2 or 6 monomeric unit or monosaccharide. When 2 or more or 2 to 6 monomeric unit they joined or linked by the glycosidic bond, they form the oligosaccharide. Then what is glycosidic bond? See, this is a sugar, the hexose sugar called glucose. This is called galactose. The glycosidic bond formed between the carbon moiety of 2 adjacent sugars. How it is formed? It is formed by 2 or 3 different ways. See here, in case of this is what is that? Lactose. In case of lactose having, or it is made up of 2 monosaccharide, that is glucose plus galactose. The glucose and galactose are linked, joined by the glycosidic bond, form the disaccharide called as lactose. How it is formed? Here, the first carbon of the galactose, the hydrogen or hydroxy group of first carbon of galactose is linked with the 4th carbon of glucose, forming 1,4 glycosidic linkage. This is formed, 1,4 glycosidic linkage is formed and release of 1 water moiety. The release of 1 water moiety is called as, the process is called as dehydration. How it is formed? See, this structure of the carbohydrate is called as Fischer formula, whereas this structure of the carbohydrate is called as Haworth formula. How the glycosidic bond is formed? It is formed, the bond is formed between the carbon moiety of 2 adjacent carbons, where the hydroxy
group of the first carbon moiety of galactose is linked with the hydroxy group of fourth carbon moiety of glucose, forming 1,4 glycosidic linkage. It leads to the formation of a disaccharide called as lactose. This is the Haworth formula. This is the structure of the galactose and this is the structure of glucose. See what happens here? The first carbon of galactose is linked with the fourth carbon of glucose. So, release of one water moiety, the linkage is formed. That linkage is called as glycosidic bond or glycosidic linkage. Like that we write the formula. Like that we write the formula. The oligosaccharides again based on the monosaccharides, they classified into 4 groups. Those are disaccharides, disaccharides, tetrasaccharides and pentasaccharides. The disaccharides are having the 2 sugar moieties. Example is the sucrose. The sucrose is made up of the glucose and glucose. The 2 glucose unit joined by the glycosidic bond and form the sucrose. The sucrose is also called as the table sugar or it is also called as cane sugar. The sucrose is made up of glucose plus fructose. Sorry for the disturbance. The sucrose is made up of 2 monosaccharide units. Those are glucose plus fructose joined by the glycosidic linkage form the sucrose. The sucrose is also called as the cane sugar or table sugar. The maltose is made up of 2 monosaccharides. Those are glucose. The glucoses are joined by the glycosidic bond. They form the maltose. Whereas lactose, again we saw it, explained it. The lactose is made up of 2 monosaccharides. The glucose linked with galactose by the glycosidic linkage, they form the lactose. Lactose is called as milk sugar because it is present in the milk. Maltose is called as flour sugar or malt sugar. The trisaccharide are nothing but they are having the 3 monomeric units. Example for the trisaccharide is called raffinose. Raffinose having 3 monomeric unit. It is made up of when the glycosidic bond between galactose, glucose and fructose. Whereas tetrasaccharide are having the 4 monomeric unit. Example for that is stachelose. The stachelose is made up of 4 monomeric unit. Those are galactose, galactose, glucose and fructose. Whereas the pentasaccharides are having 5 monomeric unit. Example for that is verbacose. The verbacose having 5 monomers. Those are galactose, 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 glucose and fructose. ನೋಡಿ ನಾವು ಆಲಿಗೋಸ್ಯಾಕರೈಡ್ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಆಲಿಗೋಸ್ಯಾಕರೈಡ್ ಅಂದರೆ ಯಾವಾಗ ಈ ಮೊನೊಸ್ಯಾಕರೈಡ್ಗಳು ಅಂದರೆ ಏಕ ಶರ್ಕರಗಳು ಜೋಡಣೆಗೊಂಡು ಯಾವ ರೀತಿ ಜೋಡಣೆಗೊಳ್ತಾವೆ ಅಂದರೆ ಒಂದು ಬಂಧ ನಿರ್ಮಾಣ ಆಗ್ತದೆ. ಆ ಬಂಧಕ್ಕೆ ನಾವೇನು ಕರಿತೀವಿ ಗ್ಲೈಕೋಸೈಡಿಕ್ ಬಂಧ ಅಥವಾ ಗ್ಲೈಕೋಸೈಡಿಕ್ ಜೋಡಣೆ ಅಂತ ನಾವು ಕರಿತೀವಿ. ಹಾಗೆ ಜೋಡಣೆಗೊಂಡು ಏನಾಗಿರ್ತವೆ ಆಲಿಗೋಸ್ಯಾಕರೈಡ್ಗಳಿರ್ತವೆ. 2 ಅಥವಾ 6 ಮೊನೊಮರ್ಗಳು ಕೂಡಿಕೊಂಡು ಏನಾಗಿರ್ತವೆ ಆಲಿಗೋಸ್ಯಾಕರೈಡ್ಗಳಾಗಿರ್ತವೆ. ಹಾಗಾದರೆ ಗ್ಲೈಕೋಸೈಡಿಕ್ ಬಂಧ ಅಂದರೆ ಏನು ನೋಡಿ, ಈ ಶರ್ಕರಗಳನ್ನು ನಾವು 2 ಬೇರೆ ಬೇರೆ ಫಾರ್ಮುಲಾದ ಮುಖಾಂತರ ನಾವು ರಚನೆಯನ್ನು ಮಾಡ್ಬೋದು ಅಂತ. ಇದಕ್ಕೆ ನಾವೇನು ಕರಿತೀವಿ ಫಿಶರ್ ಫಾರ್ಮುಲಾ ಅಂತ ಕರಿತೀವಿ. ಇದಕ್ಕೆ ಹೆವರ್ತ್ ಫಾರ್ಮುಲಾ ಅಂತ ಕರಿತೀವಿ. ಫಿಶರ್ ಕೊಟ್ಟನ ಅಂತ ಹೇಳಿ ಅದಕ್ಕೆ ಫಿಶರ್ ಫಾರ್ಮುಲಾ ಅಂತ ಕರಿತಾರೆ. ಹೆವರ್ತ್ ಕೊಟ್ಟನ ಅಂತ ಹೇಳಿ ಅಂತ ಕರಿತೀವಿ ಹೆವರ್ತ್ ಫಾರ್ಮುಲಾ ಅಂತ ಕರಿತೀವಿ. ಇಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ ಈ ಫಿಶರ್ ಫಾರ್ಮುಲಾವನ್ನು ತೋರಿಸಿದಾಗ ಇದನ್ನು ಮಡಿಚಿದೆವು ಅಂತಂದ್ರೆ ಏನಾಗ್ತದೆ ಹೆವರ್ತ್ ಫಾರ್ಮುಲಾ ಆಗ್ತದೆ. ನೋಡ್ರಿ ಈಗ C2 1ನೇ ಕಾರ್ಬನ್ಗೆ 5ನೇ ಕಾರ್ಬನ್ದಲ್ಲಿರುವಂಥ ಆಕ್ಸಿಜನ್ ಮಾಯಿಟಿ ಏನಾಗ್ತದೆ ಮಡ್ಸ್ಕೊಂಡು ಬಿಡ್ತದೆ. ಅವಾಗ ಏನಾಗ್ತದೆ ಹೆವರ್ತ್ ಫಾರ್ಮುಲಾ ಆಗ್ತದೆ. ಇದು ನಾನು ಡೈಸೆಕ್ರೈಡ್ ಅಂದರೆ 2 ಶರ್ಕರಗಳು ಕೂಡಿಕೊಂಡು ಯಾವ ರೀತಿ ಡೈಸೆಕ್ರೈಡ್ಗಳು ಆಗ್ತವೆ, ದ್ವಿಶರ್ಕರಗಳು ಆಗ್ತವೆ ಅನ್ನೋದನ್ನು ನಾವು ನೋಡೋಣ. ಅದರ ನಡುವೆ ಏನಾಗ್ತದೆ ಒಂದು ಬಂಧ ನಿರ್ಮಾಣ ಆಗ್ತದೆ. ಆ ಬಂಧಕ್ಕೆ ನಾವೇನು ಕರಿತೀವಿ ಗ್ಲೈಕೋಸೈಡಿಕ್ ಬಾಂಡ್ ಅಂತ ಕರಿತೀವಿ. ಇಲ್ಲಿ ನಾನು ಫಿಶರ್ ಫಾರ್ಮುಲಾ ಆಫ್ ಗ್ಲೂಕೋಸನ್ನು ಬರೆದಿನಿ. ಆಲ್ಫಾ ಡಿ ಗ್ಲೂಕೋಸ್ ಅಂತ ಕರಿತೀವಿ. ದಿಸ್ ಇಸ್ ಫಿಶರ್ ಫಾರ್ಮುಲಾ ಆಫ್ ಬೀಟಾ ಡಿ ಗ್ಯಾಲಕ್ಟೋಸ್. ಇದು ಫಿಶರ್ ಫಾರ್ಮುಲಾ ಆಗಿದೆ. ಗ್ಲೂಕೋಸನ್ನು ನಾನೇನು ಮಾಡಿದ್ದೀನಿ ಈ ರೀತಿಯಾಗಿ ಬರೆದಿದ್ದೀನಿ, ಗ್ಯಾಲಕ್ಟೋಸನ್ನು ಈ ರೀತಿಯಾಗಿ ಬರೆದಿದ್ದೀನಿ. ಇಲ್ಲಿ ಏನಾಗ್ತದೆ ಅಂದರೆ ಒಂದು ಬಂಧ ನಿರ್ಮಾಣ ಆಗ್ತದೆ.
ಹೆಂಗೆ ಬಂಧ ನಿರ್ಮಾಣ ಆಗ್ತದೆ? ಗೆಲಕ್ಟೋಸ್ದ 1ನೇ ಕಾರ್ಬನ್ ಅಥವಾ ಇಂಗಾಲದ ಪ್ರಥಮದಲ್ಲಿರುವಂಥ ಹೈಡ್ರಾಕ್ಸಿಕ್ ಗ್ರೂಪ್ಗೆ ಮತ್ತು ಗ್ಲೂಕೋಸ್ದಲ್ಲಿ 4ನೇ ಕಾರ್ಬನ್ದಲ್ಲಿರುವಂಥ ಹೈಡ್ರಾಕ್ಸಿಕ್ ಗ್ರೂಪ್ಗೆ ಏನಾಗ್ತದೆ? ಒಂದು ಬಂಧ ನಿರ್ಮಾಣ ಆಗ್ತದೆ, ಲಿಂಕೇಜ್ ಆಗ್ತದೆ. ಅದಕ್ಕೆ ನಾವೇನು ಕರಿತೀವಿ? 1,4 ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಈ ಬಂಧ ನಿರ್ಮಾಣ ಆಗಿದಾಗ ಒಂದು ನೀರಿನ ಬಿಂದು ಏನಾಗ್ತದೆ? ಹೊರಗೆ ಬರ್ತದೆ. ಆ ಪ್ರೊಸೆಸ್ಗೆ ನಾವೇನು ಕರಿತೀವಿ? ಜಲಚ್ಛೇದನ, ನಿರ್ಜಲೀಕರಣ ಅಂತ ಕರಿತೀವಿ. ಡಿಹೈಡ್ರೇಷನ್ ಅಂದ್ರೇನು? ನಿರ್ಜಲೀಕರಣ ಅಂತ ನಾವು ಕನ್ನಡದಾಗ ಕರಿತೀವಿ. ಹಾಗೆ ಇಲ್ಲಿ ಒಂದು ಬಂಧ ನಿರ್ಮಾಣ ಆದಾಗ ಏನಾಗ್ತದೆ? ಇದಕ್ಕೆ ಲ್ಯಾಕ್ಟೋಸ್ ಆಗಿ ಅದು ಪರಿವರ್ತನೆ ಆಗ್ತದೆ, ಡೈಸ್ಯಾಕ್ರೈಡ್ ಆಗ್ತದೆ, ಅದಕ್ಕೆ ಲ್ಯಾಕ್ಟೋಸ್ ಅಂತ ಕರಿತೀವಿ. ಹಾಗೆ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ನೋಡ್ರಿ, ಇದು ಗೆಲಕ್ಟೋಸ್ ಹೆವರ್ತ್ ಫಾರ್ಮುಲಾ ಆಗಿದೆ, ಇದು ಗ್ಲೂಕೋಸ್ದ ಹೆವರ್ತ್ ಫಾರ್ಮುಲಾ ಆಗಿದೆ. ಇಲ್ಲಿ ಏನಿರ್ತದೆ? OH ಇರ್ತದೆ, ಇಲ್ಲಿ OH ಇರ್ತದೆ. ನಾನು ಹೇಳಿದೆ ನಿಮಗೆ ಗೆಲಕ್ಟೋಸ್ 1ನೇ ಕಾರ್ಬನ್ ಜೊತೆ ಗ್ಲೂಕೋಸ್ದ 4 ಕಾರ್ಬನ್ ಆಗ್ತದೆ, ಒಂದು ಬಂಧ ನಿರ್ಮಾಣ ಆಗ್ತದೆ. ಅದು 1,4, ಅದಕ್ಕೆ ಏನು ಕರಿತೀವಿ ನಾವು? 1,4 ಗ್ಲೈಕೋಸೈಡಿಕ್ ಲಿಂಕೇಜ್ ಅಂತ ಕರಿತೀವಿ. ಈ ಹೈಡ್ರಾಕ್ಸಿ ಗ್ರೂಪ್ಗಳು ಏನಾಗ್ತವೆ? ಕೂಡಿಕೊಂಡು ಒಂದು ಶುಗರ್ ಅಂದರೆ ಒಂದು ನೀರಿನ ಬಿಂದು ಏನಾಗ್ತದೆ? ಹೊರಗೆ ಬರ್ತದೆ. ಹೊರಗೆ ಬಂದಾಗ ನಾವು ಅದನ್ನ ಹೆಂಗೆ ಬರಿತೀವಿ ನೋಡ್ರಿ, ಇಲ್ಲಿ ಒಂದು ಉಳಿತದ O ಈ ರೀತಿ ಬರ್ಕೊಂಡು ಬಿಡ್ತೀವಿ. ಅರ್ಥಾಯ್ತಾ? ಹೀಗೆ ಒಂದು ಬಂಧ ನಿರ್ಮಾಣ ಆಗ್ತದೆ, ಅದಕ್ಕೇನು ಕರಿತೀವಿ? ಗ್ಲೈಕೋಸೈಡಿಕ್ ಬಂಧ ಅಂತ ಕರಿತೀವಿ. ಹಾಗೆ ಈ ಆಲಿಗೋಸೆಕ್ರೈಡ್ದಲ್ಲಿ ಎಷ್ಟು ಮೊನೊಸೆಕ್ರೈಡ್ ಯೂನಿಟ್ಗಳವ ಅದರ ಆಧಾರದ ಮೇಲೆ ನಮ್ಮ ಹತ್ರ 4 ಪ್ರಕಾರಗಳಲ್ಲಿ ವರ್ಗೀಕರಣವನ್ನು ಮಾಡ್ತಾರೆ. ಡೈಸೆಕ್ರೈಡ್ ಅಂದರೆ ದ್ವಿಶರ್ಕರಗಳು ಅಂತ ಕರಿತೀವಿ. ಅಂದರೆ 2 ಮೊನೊಮರ್ಸ್, 2 ಏಕಶರ್ಕರಗಳು ಜೋಡಣೆಗೊಂಡು ಗ್ಲೈಕೋಸೈಡಿಕ್ ಬಂಧದಿಂದ ಜೋಡಣೆಗೊಂಡೇನಿರ್ತವೆ ದ್ವಿಶರ್ಕರಗಳಾಗಿರ್ತವೆ. ಉದಾಹರಣೆ ನೋಡಬೇಕಾದ್ರೆ ಸುಕ್ರೋಸ್ ಅಂತ ಕರಿತೀವಿ. ಈ ಸುಕ್ರೋಸ್ ಏನಾಗಿರ್ತದೆ? 2 ಏಕಶರ್ಕರಗಳು ಜೋಡಣೆಗೊಂಡಾಗಿರ್ತವೆ, ಸುಕ್ರೋಸ್ ಆಗಿರ್ತವೆ. ಅವು ಯಾವುವಪ್ಪ ಅಂತಂದರೆ ಗ್ಲುಕೋಸ್ ಮತ್ತು ಫ್ರಕ್ಟೋಸ್. ಗ್ಲುಕೋಸ್ ಮತ್ತು ಫ್ರಕ್ಟೋಸ್ಗಳು ಜೋಡಣೆಗೊಂಡೇನಿರ್ತವೆ ಸುಕ್ರೋಸ್ ಆಗಿರ್ತವೆ. ಈ ಸುಕ್ರೋಸ್ಗೆ ನಾವೇನು ಕರಿತೀವಿ? ಟೇಬಲ್ ಶುಗರ್. ನಿಮ್ಮ ಮನೆಯಲ್ಲಿ ನೀವು ಸಕ್ಕರೆಯನ್ನು ನೋಡ್ತಿರಲ್ಲ, ಆ ಸಕ್ಕರೆ ಏನಿರ್ತದೆ ಅದು ಸುಕ್ರೋಸ್ ಆಗಿರ್ತದೆ. ಅಥವಾ ಈ ಕಬ್ಬಿನ ಜಲ್ಲೆಗಳಲ್ಲಿ ಏನಾರು ಸಕ್ಕರೆ ಇರ್ತದಲ್ಲ, ಅದು ಸುಕ್ರೋಸ್ ಆಗಿರ್ತವೆ. ಅದಕ್ಕೆ ಏನು ಕರಿತೀವಿ? ಅದಕ್ಕೆ ಕೇನ್ ಶುಗರ್ ಅಥವಾ ಟೇಬಲ್ ಶುಗರ್ ಅಂತ ಕರಿತೀವಿ. ಮಾಲ್ಟೋಸ್ ಹೆಂಗೆ ನಿರ್ಮಾಣ ಆಗಿರ್ತದೆ ಅಂದರೆ 2 ಗ್ಲುಕೋಸ್ ಯೂನಿಟ್ಗಳು ಜೋಡಣೆಗೊಂಡೇನಿರ್ತದೆ ಮಾಲ್ಟೋಸ್ ಆಗಿರ್ತದೆ. ಆದ ಕಾರಣ ಅದಕ್ಕೇನು ಕರಿತೀವಿ? ಮಾಲ್ಟ್ ಶುಗರ್ ಅಂತ ಕರಿತೀವಿ ಅಥವಾ ಫ್ಲೋರ್ ಶುಗರ್ ಅಂತ ಕರಿತೀವಿ. ಅಂದರೆ ಹಿಟ್ಟಿನಲ್ಲಿರುವಂಥ, ನಾವು ಯಾವುದೇ ಗೋಧಿ ಹಿಟ್ಟಿರ್ಬೋದು ಅಥವಾ ಜೋಳದ ಹಿಟ್ಟಿರ್ಬೋದು, ರಾಗಿ ಹಿಟ್ಟಿರ್ಬೋದು, ಅವುಗಳಲ್ಲಿ ಏನಾದರೂ ಸಕ್ಕರೆ ಇತ್ತಂದರೆ ಆ ಸಕ್ಕರೆ ಯಾವುದು ಇರ್ತದೆ ಅಂದರೆ ಮಾಲ್ಟೋಸ್ ಇರ್ತದೆ. ಲ್ಯಾಕ್ಟೋಸ್ ಹೆಂಗೆ ನಿರ್ಮಾಣ ಆಗಿರ್ತದೆ ಅಂದರೆ ಗ್ಲುಕೋಸ್ ಮತ್ತು ಗೆಲಕ್ಟೋಸ್ಗಳು ಜೋಡಣೆಗೊಂಡು ಗ್ಲೈಕೋಸೈಡಿಕ್ ಲಿಂಕೇಜಿಂದ ಜೋಡಣೆಗೊಂಡು ಲ್ಯಾಕ್ಟೋಸ್ ಆಗಿರ್ತದೆ. ಈ ಲ್ಯಾಕ್ಟೋಸ್ ನಾವು ಲ್ಯಾಕ್ಟೋಸ್ಗೆ ನಾವೇನು ಕರಿತೀವಿ? ಮಿಲ್ಕ್ ಶುಗರ್ ಅಂತ ಕರಿತೀವಿ. ಅಂದರೆ ಹಾಲಿನಲ್ಲಿರುವಂಥ ಸಕ್ಕರೆಯನ್ನು ನಾವೇನು ಕರಿತೀವಿ? ಲ್ಯಾಕ್ಟೋಸ್ ಅಂತ ಕರಿತೀವಿ. ಇನ್ನು ಟ್ರೈಸೆಕ್ರೈಡ್ಗಳಂದರೆ 3 ಮೊನೊಸೆಕ್ರೈಡ್ಗಳು, ಏಕಶರ್ಕರಗಳು ಜೋಡಣೆಗೊಂಡು ಏನಿರ್ತವೆ ಟ್ರೈಸೆಕ್ರೈಡ್ಗಳು, ತ್ರಿಶರ್ಕರಗಳು ಅಂತ ನಾವು ಕರಿತೀವಿ. ಉದಾಹರಣೆ ನೋಡ್ಬೇಕಾದ್ರೆ ರೆಫಿನೋಸ್ ಇಸ್ ದ ಎಕ್ಸಾಂಪಲ್. ರೆಫಿನೋಸ್ ಏನು ಮಾಡ್ತಾರೆ? 3 ಶರ್ಕರಗಳಿಂದ ಏನಾಗಿರ್ತದೆ? ನಿರ್ಮಾಣ ಆಗಿರ್ತದೆ. ಅವ್ಯಾವಪ್ಪ ಅಂದರೆ ಮೊದಲಿಗೆ ಏನಿರ್ತದೆ? ಗೆಲಕ್ಟೋಸ್ ಇರ್ತದೆ, ಅದ್ರ ನಡುವೆ ಗ್ಲೂಕೋಸ್ ಬರ್ತದೆ, ಅದರ ಜೊತೆ ಫ್ರಕ್ಟೋಸ್. ಗೆಲಕ್ಟೋಸ್, ಗ್ಲೂಕೋಸ್, ಫ್ರಕ್ಟೋಸ್ ಜೋಡಣೆಗೊಂಡಿರ್ತವೆ ಟ್ರೈಸೆಕ್ರೈಡ್ಗಳಾಗಿರ್ತವೆ. ಟೆಟ್ರಾಸೆಕ್ರೈಡ್ಗಳಂದ್ರೇನು? ಚತುರ್ಶರ್ಕರಗಳು ಅಂತ ನಾವು ಕರಿತೀವಿ. ಇಲ್ಲಿ 4 ಏಕಶರ್ಕರಗಳು ಜೋಡಣೆಗೊಂಡೇನಿರ್ತವೆ ಟೆಟ್ರಾಸೆಕ್ರೈಡ್ಗಳಾಗಿರ್ತವೆ. ಉದಾಹರಣೆ ನೋಡಬೇಕಾದ್ರೆ ಸ್ಟೆಕಿಯೋಸ್ ಅಂತ ಕರಿತೀವಿ. ಅಲ್ಲೇನಿರ್ತದೆ? 4 ಏಕಶರ್ಕರಗಳಿರ್ತವೆ. ಹೆಂಗೆ ಜೋಡಣೆ ಆಗಿರ್ತವೆ ಅಂದರೆ ಗೆಲಕ್ಟೋಸ್, ಗ್ಲೂಕೋಸ್, ಫ್ರಕ್ಟೋಸ್. ಪೆಂಟಾಸೆಕ್ರೈಡ್ಗಳಂತಂದರೆ ಪಂಚಶರ್ಕರಗಳು ಅಂತ ನಾವು ಕರಿತೀವಿ. ಈ ಪಂಚಶರ್ಕರಗಳು ಯಾವ ರೀತಿ ನಿರ್ಮಾಣ ಆಗಿರ್ತವೆ ಅಂತಂದರೆ 5 ಶರ್ಕರಗಳು ಕೂಡಿಕೊಂಡು ಪಂಚಶರ್ಕರಗಳು ಆಗಿರ್ತವೆ. ಉದಾಹರಣೆ ನೋಡಬೇಕಾದ್ರೆ ವರ್ಬ್ಯಾಕೋಸ್ ಅಂತ ಉದಾಹರಣೆ ಬರ್ತದೆ. ಇವು ಹೆಂಗೆ ನಿರ್ಮಾಣ ಆಗಿರ್ತವೆ ನೋಡ್ರಿ. ಮೊದಲಿಗೆ ಅಂತ ಗೆಲಕ್ಟೋಸ್, ಗ್ಲೂಕೋಸ್ ಮತ್ತು ಫ್ರಕ್ಟೋಸ್ ಈ ರೀತಿಯ ಜೋಡಣೆ ಇರ್ತದೆ. ಈ ರೀತಿಯ ಜೋಡಣೆ ಆಗೇನಿರ್ತವೆ ಪೆಂಟಾಸೆಕ್ರೈಡ್ಗಳಾಗಿರ್ತವೆ. ಅಲ್ಲೇ ಇರ್ತದೆ ವರ್ಬ್ಯಾಕೋಸ್ದಲ್ಲಿ ಇರ್ತದೆ. ಕಮಿಂಗ್ ಟು ದ ಪಾಲಿಸ್ಯಾಕರೈಡ್. Polysaccharides are the polymers of monosaccharides. More than 6 or 7 monosaccharides they're linked, or many monosaccharides are linked to form the polysaccharides. The polysaccharides are of 2 types. One are called homopolysaccharides, other one is called heteropolysaccharides. Homopolysaccharides are those which are made up of only one type of monosaccharide or one type of monomer. Example for the homopolysaccharides are cellulose. The cellulose is the homopolymer of glucose.
the glucose moieties are linked by the glycosidic bond, form the polymer or polysaccharide is called the cellulose. Like that, the starch, glycogen also the homopolysaccharides of the glucose. Inulin is the homopolymer of fructose, where the fructose moieties are linked by the glycosidic bond to form the inulin. Inulin is a polysaccharide. The chitin is the homopolymer or homopolysaccharide of N-acetyl D-glucosamine, whereas the pectin is the homopolysaccharide of alpha D galacturonic acid. Coming to the heterosaccharides, heteropolysaccharides. Heteropolysaccharides are those polysaccharides which are made up of more than one monomeric unit or more than one monosaccharides. Example for the heteropolysaccharides are hyaluronic acid, chondroitin sulfate, dermatan sulfate. ನೋಡಿ ನೋಡಿ ಪಾಲಿಸ್ಯಾಕರೈಡ್ಗಳಂದ್ರೇನು, ಬಹುಶರ್ಕರಗಳು ಅಂತ ಕರಿತೀವಿ. ಈ ಬಹುಶರ್ಕರಗಳು ಏನಾಗುತ್ತೆ ಅಂದರೆ ಈ ಏಕಶರ್ಕರಗಳು ಜೋಡಣೆಗೊಂಡು ಒಂದು ಸರಪಳಿಯಾಗಿರ್ತದೆ, ಉದ್ದನಾದಂಥ ಸರಪಳಿಯಾಗಿರ್ತದೆ. ಆ ಸರಪಳಿಗೆ ನಾವೇನು ಕರಿತೀವಿ, ಬಹುಶರ್ಕರಗಳು ಅಂತ ಕರಿತೀವಿ. ಈ ಸರಪಳಿಗಳಲ್ಲಿ ಎರಡು ಪ್ರಕಾರದ್ದು, ಹೋಮೋಪಾಲಿಸ್ಯಾಕರೈಡ್ ಅಂತ ಕರಿತೀವಿ, ಅಂದರೆ ಏಕರೂಪದ ಶರ್ಕರಗಳು ಜೋಡಣೆಗೊಂಡು ಏನಾದರೂ ಸರಪಳಿ ಆಗಿತ್ತಂದರೆ ಅದಕ್ಕೆ ಹೋಮೋಪಾಲಿಸ್ಯಾಕರೈಡ್ ಅಂತ ನಾವು ಕರಿತೀವಿ. ಅಥವಾ ಏಕಶರ್ಕರಗಳು ಜೋಡಣೆ ಆಗಿತ್ತು ಅಂತಂದರೆ ಅದಕ್ಕೆ ಹೆಟರೋಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ದಿ ಮೇಡ್ ಅಪ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಮೊನೊಸ್ಯಾಕರೈಡ್, ಒಂದೇ ಪ್ರಕಾರದ ಏಕಶರ್ಕರಗಳನ್ನು ಹೊಂದಿಕೊಂಡು ಏನಾಗುತ್ತೆ ಸರಪಳಿ ಆಗಿತ್ತಂದರೆ ಅದಕ್ಕೇನು ಕರಿತೀವಿ, ಹೋಮೋಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಉದಾಹರಣೆ ನೋಡಬೇಕಾದ್ರೆ ನಾವು ಸೆಲ್ಯುಲೋಸ್, ಸ್ಟಾರ್ಚ್, ಗ್ಲೈಕೋಜಿನ್ ಇವುಗಳನ್ನು ಜಲಚ್ಛೇದನಕ್ಕೆ ಒಳಪಡಿಸಿದಾಗ ಅಂದರೆ ಹೈಡ್ರೋಲೈಸ್ ಮಾಡಿದಾಗ ಅಲ್ಲಿ ಕೊನೆಗಾಗಿ ಉತ್ಪತ್ತಿಯಾಗುತ್ತ ಉಳಿದಂಥ ವಸ್ತು ಯಾವುದಪ್ಪ ಅಂದರೆ ಗ್ಲುಕೋಸ್. ಯಾಕಂದರೆ ಈ ಸೆಲ್ಯುಲೋಸ್ ಆಗಿರ್ಬೋದು, ಸ್ಟಾರ್ಚ್ ಆಗಿರ್ಬೋದು ಅಥವಾ ಗ್ಲೈಕೋಜಿನ್ ಆಗಿರ್ಬೋದು, ಅವು ಹೋಮೋಪಾಲಿಸ್ಯಾಕರೈಡ್ ಗ್ಲುಕೋಸ್ದಿಂದ ಮಾಡಲ್ಪಟ್ಟಿರ್ತವೆ. ಅಂದರೆ ಗ್ಲುಕೋಸ್ ಕೂಡಿಕೊಂಡು ಸರಪಳಿ ಆಗಿರ್ತವೆ. ಆದ ಕಾರಣ ಹೇಳ್ತಾರೆ ಅವರು, ವೆನ್ ವಿ ಹೈಡ್ರೋಲೈಸ್ ದ ಸೆಲ್ಯುಲೋಸ್ ಆರ್ ಗ್ಲೈಕೋಜನ್ ಆರ್ ದ ಸ್ಟಾರ್ಚ್, ಲಾಸ್ಟ್ಲಿ ಇಟ್ ರಿಮೇನ್ ದ ಗ್ಲುಕೋಸ್ ಮೊಯಿಟಿ. ಅದಕ್ಕೆ ನಾವು ಏನು ಕರಿತೀವಿ, ಯಾವಾಗ ನಾವು ಜಲಚ್ಛೇದನಕ್ಕೆ ಒಳಪಡಿಸ್ತೀವಲ್ಲ ಕೊನೆಯದಾಗಿ ಏನಾಗ್ತದೆ ಗ್ಲುಕೋಸ್ ಉಳಿತದ, ಅದಕ್ಕೆ ಅವಕ್ಕೆ ಏನು ಕರಿತೀವಿ, ಹೋಮೋಪಾಲಿಸ್ಯಾಕರೈಡ್ಸ್ಗಳು ಅಂತ ನಾವು ಕರಿತೀವಿ. ಹಾಗೆ ಇನುಲಿನ್ ಹೇಗಿರ್ತಂದರೆ ಇಟ್ ಈಸ್ ದ ಪಾಲಿಮರ್ ಆಫ್ ಫ್ರಕ್ಟೋಸ್ ಅಂತ ಕರೀತಾರೆ. ಅಂದ್ರೆ ಏನು, ಫ್ರಕ್ಟೋಸ್ಗಳು ಕೂಡಿಕೊಂಡು ಏನಾಗಿರ್ತವೆ ಇನುಲಿನ್ ಸ್ಟ್ರಕ್ಚರ್ ಆಗಿರ್ತದೆ. ಹಾಗೆ ಖೈಟಿನ್ ಹೆಂಗೆ ಮಾಡಿರ್ತಪ್ಪ ಅಂದರೆ N-acetyl D-glucosamine ಏನಾಗಿರ್ತದೆ ಒಂದಕ್ಕೊಂದು ಜೋಡಣೆಯಾಗಿ ಒಂದು ಸರಪಳಿ ಆಗಿರ್ತದೆ. ಅದಕ್ಕೆ ನಾವೇನು ಕರಿತೀವಿ, ಖೈಟಿನ್ ಅಂತ ನಾವು ಕರಿತೀವಿ. ಅಲ್ಫಾ ಡಿ ಗ್ಯಾಲಕ್ಟ್ರೋನಿಕ್ ಆಸಿಡ್ಗಳು ಏಕರೂಪದ ಶರ್ಕರಗಳು, ಅವುಗಳು ಏನು ಮಾಡ್ತಾವೆ ಕೂಡಿಕೊಂಡು ಏನಾಗಿರ್ತದೆ ಪೆಕ್ಟಿನ್ ನಿರ್ಮಾಣ ಆಗಿರ್ತದೆ. ಹಾಗೆ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಮೊನೋಮರ್ಸ್ ಕೂಡಿಕೊಂಡು ಬೇರೆ ಬೇರೆ ಪ್ರಕಾರದ ಮೊನೋಮರ್ಸ್ಗಳು ಕೂಡ್ಕೊಂಡು ಏನಾದರೂ ಸರಪಳಿ ಆಗಿತ್ತಂದರೆ ಅದಕ್ಕೆ ಹೆಟರೋಪಾಲಿಸ್ಯಾಕರೈಡ್ಗಳು ಅಂತ ನಾವು ಕರಿತೀವಿ. ಉದಾಹರಣೆ ನೋಡಬೇಕಾದ್ರೆ ಹೈಲುರೋನಿಕ್ ಆಸಿಡ್, ಕೊಂಡ್ರೋಟೈನ್ ಸಲ್ಫೇಟ್ ಮತ್ತು ಡರ್ಮ್ಯಾಟನ್ ಸಲ್ಫೇಟ್ಗಳವ ಇವು ಹೆಟರೋಪಾಲಿಸ್ಯಾಕರೈಡ್ಗಳು ಆಗ್ಯಾವ. Coming to the study of few types of polysaccharide. The cellulose is the homopolymer of glucose. Cellulose is the homopolymer of glucose. It is present or it is made, the plant cell wall is made up of the cellulose. The plant cell wall is made up of cellulose, and the pulp of a paper, the paper is made up of the pulp of a plant, and also the cotton fibers are nothing but the cellulose. The cellulose is the most abundant carbohydrate on the earth. The cellulose does not having the helical structures, so that the iodine moiety is not react with the cellulose and it doesn't form any color with them. The starch is the reserve food material of the plants. Starch is the reserve food material of plant, and the starch react with, because it is having two subunit, those are called alpha amylose and amylopectin. The starch, as it is having the helical structure, the iodine solution is react with the helical structure of the starch, leading to the formation of the blue black color. Coming to the glycogen is the reserve food material in animals. Thus, it is called as
the animal starch. The glycogen is the homopolymer of glucose. And coming to the chitin. The chitin is the homopolymer of N-acetyl D-glucosamine. The chitin is present in the exoskeleton of the insects or arthropods, and also the chitin is present in the cell wall of fungi. ನೋಡಿ, ಕೆಲವೊಂದು ಶರ್ಕರಗಳ ಬಗ್ಗೆ ಅಂದರೆ ಪಾಲಿಸ್ಯಾಕರೈಡ್ ಬಹುಶರ್ಕರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸೆಲ್ಯುಲೋಸ್ ಏನಾಗಿದೆ ಅಂದರೆ ಇದರಲ್ಲಿ ಇದು ಗ್ಲೂಕೋಸ್ಗಳು ಸಂಯೋಜನೆಗೊಂಡು ಏನಾಗುತ್ತೆ, ಜೋಡಣೆಗೊಂಡು ಏನಾಗುತ್ತೆ ಸೆಲ್ಯುಲೋಸ್ ಆಗಿತ್ತು. ಅದು ಹೋಮೋಪಾಲಿಮರ್ ಆಫ್ ಗ್ಲೂಕೋಸ್ ಅಂತ ನಾವು ಕರಿತೀವಿ. ಈ ಸೆಲ್ಯುಲೋಸ್ ಎಲ್ಲಿರ್ತದೆ ಅಂತಂದರೆ ಸಸ್ಯಗಳ ಕೋಶಗೋಡೆಗಳು ಈ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿರ್ತಾವೆ ಅಂತ ಹೇಳ್ತಾರೆ. ಸಸ್ಯದ ಕೋಶಗೋಡೆಗಳೇನಿರ್ತಾವ ಅವು ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿರ್ತಾವೆ ಅಂತ ಹೇಳ್ತಾರೆ. ದ ಪಲ್ಪ್ ಆಫ್ ಅ ಪೇಪರ್, ನೋಡಿರಿ ಪೇಪರ್ ಅಂತಂತೇಳಿ ಈ ಪೇಪರ್ ಪಲ್ಪ್ ಆಫ್ ಅ ಪ್ಲ್ಯಾಂಟ್ ಅಂತ ಕರಿತೀವಿ. ಸಸ್ಯದ ತಿರುಳಿನಿಂದ ಏನಾಗಿರ್ತದೆ ಈ ಪೇಪರ್ ಮಾಡಲ್ಪಟ್ಟಿರ್ತದೆ. ಅದೇ ರೀತಿಯಾಗಿ ಕಾಟನ್ ಫೈಬರ್ಸ್ ಅಂತ ಕರಿತೀವಿ. ಅಂದ್ರೆ ಏನು, ಹತ್ತಿಯ ನಾರುಗಳೇನಿರ್ತಾವ ಅವುಗಳ ಸಹಿತ ಏನಿರ್ತಾವ ಸೆಲ್ಯುಲೋಸ್ ಆಗಿರ್ತಾವಂತ. ಅಂದರೆ ನಾವು ಹಾಕುವಂಥ ಹತ್ತಿ ಬಟ್ಟೆಗಳು ಇದು ಸೆಲ್ಯುಲೋಸ್ ಆಗಿರ್ತದೆ. ಅದ್ರ ಜೊತೆ ಈ ಪೇಪರ್ ಏನಿರ್ತಾವಲ್ಲ ಅವೆಲ್ಲ ಸೆಲ್ಯುಲೋಸ್ ಆಗಿರ್ತಾವ ಅಂತ ಹೇಳ್ತಾರೆ. ಅದ್ರ ಜೊತೆ ಸೆಲ್ಯುಲೋಸ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಕಾರ್ಬೋಹೈಡ್ರೇಟ್ ಆನ್ ದ ಅರ್ತ್ ಅಂತಾರೆ. ಅಂದರೆ ಈ ಸೆಲ್ಯುಲೋಸ್ ಇಡೀ ನಮ್ಮ ಭೂಮಿಯಲ್ಲಿ ಅತ್ಯಂತ ಹೆಚ್ಚಿಗೆ ಅಥವಾ ಹೇರಳವಾಗಿ ಸಿರುವಂತಹ ಶರ್ಕರ ಪಿಷ್ಟ ಯಾವುದಪ್ಪ ಅಂದರೆ ಸೆಲ್ಯುಲೋಸ್ ಆಗಿದೆ. ಸೆಲ್ಯುಲೋಸ್ ಹೆಲಿಕಲ್ ಸ್ಟ್ರಕ್ಚರ್ ಅಂದರೆ ಸುರುಳಿ ಆಕಾರದ ರಚನೆಯನ್ನು ಹೊಂದಿರೋದಿಲ್ಲ. ಆದ ಕಾರಣ ಅಯೋಡಿನ್ ಸೊಲ್ಯೂಷನನ್ನು ನಾವು ಹಾಕಿದಾಗ, ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಇದು ಸೆಲ್ಯುಲೋಸ್ ಜೊತೆ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಆದ ಕಾರಣ ಯಾವುದೇ ರೀತಿಯಾದಂಥ ಬಣ್ಣದ ನಿರ್ಮಾಣ ಆಗೋದಿಲ್ಲ ಅಂತ ಹೇಳ್ತಾರೆ. ಸ್ಟಾರ್ಚ್ ಈಸ್ ದ ಹೋಮೋಪಾಲಿಮರ್ ಆಫ್ ಗ್ಲೂಕೋಸ್ ಯೂನಿಟ್ಗಳು ಜೋಡಣೆಗೊಂಡು ಏನಿರ್ತವೆ ಸ್ಟಾರ್ಚ್ ಆಗಿರ್ತವೆ. ಅದು ಕನ್ನಡದಲ್ಲಿ ನಾವು ಏನು ಕರಿತೀವಿ ಗಂಜಿ ಅಂತ ಕರಿತೀವಿ. ಸ್ಟಾರ್ಚ್ ಈಸ್ ದ ರಿಸರ್ವ್ ಫುಡ್ ಆಫ್ ಪ್ಲ್ಯಾಂಟ್ಸ್. ಅಂದರೆ ಸಸ್ಯಗಳಲ್ಲಿ ಕಾಯ್ದಿರಿಸಿದ ಆಹಾರ ಯಾವುದಪ್ಪ ಅಂತಂದರೆ ಸ್ಟಾರ್ಚ್ ಆಗಿದೆ. ಈ ಸ್ಟಾರ್ಚ್ ಏನು ಮಾಡ್ತಂದರೆ 2 ಯೂನಿಟ್ಗಳಿಂದ ಮಾಡಲ್ಪಟ್ಟಿರ್ತದೆ. ಅದರೊಳಗೆ 2 ಭಾಗಗಳಿರ್ತವೆ. ಒಂದು ಅಲ್ಫಾ ಅಮೈಲೋಸ್ ಅಂತ ಕರಿತೀವಿ, ಇನ್ನೊಂದು ಅಮೈಲೋಪೆಕ್ಟಿನ್ ಅಂತ ಕರಿತೀವಿ. ಈ ಸ್ಟಾರ್ಚ್ ಏನಾಗ್ತದೆ ಹೆಲಿಕಲ್ ಸ್ಟ್ರಕ್ಚರ್ ಅಂದರೆ ಸುರುಳಿ ಆಕಾರದ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಇದು ಈ ಸುರುಳಿ ಆಕಾರದ ಹೆಲಿಕಲ್ ಸ್ಟ್ರಕ್ಚರ್ ಆಫ್ ದ ಸ್ಟಾರ್ಚ್ ಇಸ್ ರಿಯಾಕ್ಟ್ ವಿತ್ ದ ಅಯೋಡಿನ್ ಸೊಲ್ಯೂಷನ್. ಅಯೋಡಿನ್ ಸೊಲ್ಯೂಷನ್ ಜೊತೆ ಏನಾಗ್ತದೆ ಈ ಸ್ಟಾರ್ಚ್ ಏನಾಗ್ತದೆ ರಿಯಾಕ್ಟ್ ಆಗ್ತದೆ. ರಿಯಾಕ್ಟ್ ಆದ ಕೂಡಲೇ ಅಂದರೆ ಪ್ರತಿಕ್ರಿಯೆಯನ್ನು ಕೊಡ್ತದೆ. ಪ್ರತಿಕ್ರಿಯೆ ಕೊಟ್ಟಾಗ ಏನಾಗ್ತದೆ ಒಂದು ವರ್ಣ ಉತ್ಪತ್ತಿ ಆಗ್ತದೆ ಅಥವಾ ಬಣ್ಣ ಉತ್ಪತ್ತಿ ಆಗ್ತದೆ. ಅದು ಯಾವತ್ತು ಅಂದರೆ ಬ್ಲೂ ಬ್ಲ್ಯಾಕ್ ಕಲರ್ ಅಂತ ಕರಿತೀವಿ. ಅಂದರೆ ಕಪ್ಪು ನೀಲಿ ಬಣ್ಣ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಗ್ಲೈಕೋಜನ್ ಇಸ್ ದ ಅಗೇನ್ ಇಟ್ ಇಸ್ ದ ಹೋಮೋಪಾಲಿಮರ್ ಆಫ್ ಗ್ಲೂಕೋಸ್. ಇಟ್ ಈಸ್ ದ ರಿಸರ್ವ್ ಫುಡ್ ಮೆಟೀರಿಯಲ್ ಇನ್ ಆ್ಯನಿಮಲ್ಸ್. ಇದು ನೋಡ್ರಿ, ಇದು ಸಸ್ಯಗಳಲ್ಲಿರುವಂಥ ಕಾಯ್ದಿರಿಸಿದ ಆಹಾರ. ಹಾಗೆ ಗ್ಲೈಕೋಜನ್ ಅದ ಇದು ಪ್ರಾಣಿಗಳಲ್ಲಿರುವಂಥ ಕಾಯ್ದಿರಿಸಿದ ಆಹಾರ. ಅದಕ್ಕೆ ಏನು ಕತ್ತಾರೆ ಗ್ಲೈಕೋಜನನ್ನು ಎನಿಮಲ್ ಸ್ಟಾರ್ಚ್ ಅಂತಲೂ ನಾವು ಕರಿತೀವಿ. ಖೈಟಿನ್ ಇಸ್ ದ ಹೋಮೋಪಾಲಿಮರ್ ಆಫ್ N-acetyl D-glucosamine. ಖೈಟಿನ್ ಏನದ ಇದು ಹೋಮೋಪಾಲಿಮರ್ ಆಗಿದೆ. N-acetyl D-glucosamine ಜೋಡಣೆಗೊಂಡು ಏನಿರ್ತದೆ ಖೈಟಿನ್ ಸ್ಟ್ರಕ್ಚರ್ ಆಗಿದೆ. ಈ ಖೈಟಿನ್ ಎಲ್ಲಿರ್ತದಪ್ಪ ಅಂತಂದರೆ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಎಕ್ಸೋಸ್ಕೆಲಿಟನ್ ಆಫ್ ಆರ್ಥ್ರೋಪೊಡನ್ಸ್. ಅಂದರೆ ಈ ಕೀಟಗಳು ಸಂಧಿಪಾದಿಗಳು ಅಂತ ನಾವು ಕರಿತೀವಲ್ಲ, ಸಂಧಿಪಾದಿಗಳು ಅಥವಾ ಕೀಟಗಳ ಚರ್ಮದ ಮೇಲಿರುವಂಥ ತೊಗಟೆಯಲ್ಲಿ ಏನಿರ್ತದೆ ಈ ಖೈಟಿನ್ ಇರ್ತದೆ. ಎಕ್ಸೋಸ್ಕೆಲಿಟನ್ ಅಂತ ಕರಿತೀವಿ. ಅಂದರೆ ಹೊರ ಅಸ್ಥಿಪಂಜರ. ಈ ಕೀಟಗಳ ಹೊರ ಅಸ್ಥಿಪಂಜರದೊಳಗೆ ಏನಿರ್ತದೆ ಖೈಟಿನ್ ಇರ್ತದೆ. ಈ ಕೀಟಗಳ ಹೊರ ಅಸ್ಥಿಪಂಜರ ಇರ್ತದೆ ಖೈಟಿನ್ದಿಂದ ಮಾಡಲ್ಪಟ್ಟಿರ್ತಾವ ಅಂತ ಹೇಳ್ತಾರೆ. ಅದೇ ರೀತಿ ಈ ಖೈಟಿನ್ ಸಿಲಿಂಡರ್ಗಳ ಕೋಶಗೋಡೆಯಲ್ಲಿ ಇರ್ತದೆ. ಹೀಗೆ ನಾವು ಇವತ್ತಿನ ದಿವಸ ಈ ಶರ್ಕರ ಪಿಷ್ಟಗಳ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನವನ್ನು ಮಾಡಿದ್ವಿ. ನನ್ನ ಮುಂದಿನ ತರಗತಿಯೊಳಗೆ ನಾವು ಲಿಪಿಡ್ಸ್ ಮತ್ತೊಂದು ಬಯೋಮಾಲಿಕ್ಯೂಲ್ಸ್ ಯಾವಪ್ಪ ಅಂದರೆ ಕೊಬ್ಬಿನ ಅಂಶಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅಲ್ಲಿವರೆಗೆ ಧನ್ಯವಾದಗಳು.